ನೋಡಿ, ಇದು ಕೊಳ್ಳೆಹಳ್ಳ ಅನ್ನೋ ಪ್ರದೇಶದಲ್ಲಿ ಈಗ ನಾವು ನಿಂತಿದ್ದೀವಿ. ಇದು ನಮ್ಮ ನರಸಿಂಹರಾಜಪುರದ ಇತಿಹಾಸಕ್ಕೆ ಹೋದರೆ, ಲೆಕ್ಕೊಳ್ಳಿ ಡ್ಯಾಮ್ ನಿರ್ಮಾಣ ಆಗೋದ್ಕಿಂತ ಮೊದಲು ನಮಗೆ ಇದರಿಂದ ಒಂದು 4 ಕಿಲೋಮೀಟರ್ ಮುಂದೆ ಹೋದಾಗ ಹೆಬ್ಬೆ ಭವಾನಿ ದೇವಸ್ಥಾನದ ಮುಂದುಗಡೆಯಲ್ಲಿ ನಮ್ಮ ಹಳೆ ಮಾರ್ಗಗಳಿತ್ತು. ಚಿಕ್ಕಮಗಳೂರಿಂದ ನರಸಿಂಹರಾಜಪುರಕ್ಕೆ ಸಂಚಾರ ಮಾರ್ಗ, ನಂತರ ಮುಂದುವರೆದ ಪ್ರದೇಶಗಳಿಗೆ. ಈಗ ಅದನ್ನು ಬ್ಯಾಕ್ ವಾಟರ್ ಬಂದು ಡ್ಯಾಮ್ ಬಂದು ನೀರು ಫಿಲ್ ಆದಮೇಲೆ ಬದಲಿ ರಸ್ತೆ ಅಂತ ಹೇಳ್ಕೊಂಡು ನಮಗೆ ಕೂಸ್ಕಲ್ಲು ವಯ ಮೇಲೆ ದೇವಸ್ಥಾನ ಮುಂದುಗಡೆಯಲ್ಲಿ ಕೊಳ್ಳೆಹಳ್ಳದ ಪ್ರಕಾರ ಮುಖಾಂತರ ಮುತ್ತೋಡಿ ನಕಾಸಿ ರಸ್ತೆಗೆ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ. 74-75ರಲ್ಲಿ ಕನೆಕ್ಟ್ ಮಾಡಿಕೊಟ್ಟು ಇದಕ್ಕೆ 24 ಲಕ್ಷ ರೂಪಾಯಿನೂ ಕೂಡ ಮಾನ್ಯ MP ಅವರು ಚಿಕ್ಕಮಗಳೂರಿಂದ 73-74ರಲ್ಲಿ ಗೆದ್ದಾಗ ಅವರ ಒಂದು ಇದರಿಂದ ಇದಕ್ಕೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತ ಅವಕಾಶಕ್ಕಾಗಿ ಅಂತೇಳಿ 24 ಲಕ್ಷ ರೂಪಾಯಿನೂ ಕೂಡ ಅನುದಾನ ಬಿಡುಗಡೆ ಮಾಡಲಿ. ಅದು ಇಂದಿರಾ ಗಾಂಧಿಯವರು MP ಆದಾಗ ಬಹುಶಃ ಆವಾಗ ನಮ್ಮ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ಅನುದಾನ ಇಟ್ಟಿದ್ರು. ಆದರೆ ಈಗ ತದನಂತರ 2000ರಲ್ಲಿ ಇವರು ವೈಡ್ ಅಪ್ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆವಾಗ ಈ ನಕಾಸಿ ಎಕ್ಸಿಸ್ಟಿಂಗ್ ರಸ್ತೆ ಇದು ಎನ್ನಾಪುರದಲ್ಲಿ ಇರ್ತಕ್ಕಂಥ ಹಳೆಯ ಜನಗಳಿಗೆ ಪೂರ್ತಿ ಗೊತ್ತಿದೆ. ಈ ರಸ್ತೆ ಬಗ್ಗೆ ಚರಿತ್ರೆ ಪೂರ್ತಿ ಗೊತ್ತಿದೆ. ಆಮೇಲೆ ಇದಕ್ಕೆ ಪ್ರತಿಯೊಂದು ದಾಖಲೆಗಳಿರತಕ್ಕಂಥ ರಸ್ತೆ ಇದೆ. ಈಗ ಎನ್ನಾರ್ಪುರದಿಂದ ಚಿಕ್ಕಮಗಳೂರಿಗೆ ಕನೆಕ್ಟಿವಿಟಿ ಆಗಿ ನಾವು 2022-23ಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿದ್ದೀವಿ. ಈ ರಸ್ತೆನ ಪುನಃ ಸಂಪರ್ಕ ಮಾಡಿಕೊಡಿ, ಸಾರ್ವಜನಿಕರಿಗೆ ಅತ್ಯಂತ ಅಮೂಲ್ಯವಾದ ರಸ್ತೆ. ಇಲ್ಲಿ ರೈತರು, ಈ ಪ್ರದೇಶದಲ್ಲಿ ರೈತರು, ಆಮೇಲೆ ಕೂಲಿ ಕಾರ್ಮಿಕರು, ಮೀನುಗಾರರು, ಭದ್ರಾ ಜಲಾಶಯದ ಮೀನುಗಾರರು, ಆಮೇಲೆ ನರಸಿಂಹರಾಜಪುರದ ತಾಲೂಕು ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು, ಆಮೇಲೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ತಾಲೂಕಿನಿಂದ ಹೊರಗಡೆ ಇರತಕ್ಕಂಥ ಕೊಪ್ಪ ಶೃಂಗೇರಿ ತಾಲೂಕಿನಿಂದ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ರಸ್ತೆ ಅತ್ಯಂತ ಅಮೂಲ್ಯವಾದತಕ್ಕಂಥ ರಸ್ತೆ ಇದು. ಚಿಕ್ಕಮಗಳೂರಿಗೆ ಕೇವಲ ಒಂದು 1 ಗಂಟೆ 1-1/4 ಗಂಟೆ ಒಳಗಡೆಯಲ್ಲೇ ಅವರಿಗೆ ಚಿಕ್ಕಮಗಳೂರು ತಲುಪಬಹುದು. ಆದರೆ ಅಂಥ ಒಂದು ಸುಸರ್ಜಿತವಾದ ರಸ್ತೆ ಇದೆ. ಇಲ್ಲಿಂದ ಈಗ ನಾನು ನಿಂತಿರತಕ್ಕಂಥ ಇಲ್ಲಿಂದ ಕೇವಲ 1 ಕಿಲೋಮೀಟ್ರು ಮುಂದೋದ್ರೆ ನಮ್ಮ PWD ರಸ್ತೆ ಕಂಪ್ಲೀಟು ಸುಸರ್ಜಿತವಾದ ರಸ್ತೆಯನ್ನೇ ಬಂದು ನಿಂತಿದೆ. ಅಲ್ಲಿಂದ ಇದಕ್ಕೊಂದು ಸೇತುವೆ ನಿರ್ಮಾಣ ಆಗಿ ಮುಂದುವರೆದ ಏನು ನಮ್ಮ ಜಾಗರ ಮುತ್ತೋಡಿಯಿಂದ ಬಂದಿರತಕ್ಕಂಥ ನಕಾಸಿ ಇದೇ ರಸ್ತೆಗೆ ಲಿಂಕ್ ಕೊಟ್ಬಿಟ್ರೆ ಇದನ್ನು ಮುತ್ತೋಡಿಗೆ ಕನೆಕ್ಟ್ ಆಗಿ ಅಲ್ಲಿಂದ ನೆಕ್ಸ್ಟ್ ಮಲ್ಲಂದೂರು ಮೇಲೆ ಸೀದಾ ಚಿಕ್ಕಮಗಳೂರಿಗೆ ಭಾರಿ ಹತ್ತಿರದ ಸಂಪರ್ಕ ಇದು. ಇದರಿಂದ ಹೆಚ್ಚು ಕಡಿಮೆ 1 ಲಕ್ಷಕ್ಕಿಂತ ಹೆಚ್ಚು ಜನಗಳಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ನಮ್ಮ ರಾಜಧಾನಿ ಕೂಡ ಪ್ರವೇಶ ಮಾಡಲಿಕ್ಕೆ ತುಂಬ ಅನುಕೂಲವಾಗತಕ್ಕಂಥ ರಸ್ತೆ ಇದು. ಇದು ಜಿಲ್ಲಾಡಳಿತಕ್ಕೆ ಪ್ರತಿಯೊಬ್ಬ ರೈತನಿಗಾಗಿರಲಿ, ನಮ್ಮ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರಲಿಕ್ಕೆ ತುಂಬ ಹತ್ತಿರದ ರಸ್ತೆ. ಇದನ್ನು ಹೆಚ್ಚು ಹೇಳೋದಾದರೆ ಅರಣ್ಯ ಇಲಾಖೆಯವರಿಗೆ ಈ ರಸ್ತೆಯಿಂದ ಅವರ ಅರಣ್ಯವನ್ನು ಗಸ್ತು ತಿರುಗಲಿಕ್ಕೆ, ಅರಣ್ಯ ಸಂಪತ್ತನ್ನು ಅವರಿಗೆ ಉಳಿಸ್ಕೊಳ್ಳಿಕ್ಕೆ ಅತ್ಯಂತ ಅಮೂಲ್ಯವಾದ ರಸ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು 2022-23ರಲ್ಲಿ 2 ಬಾರಿ ಅವರಿಗೆ ಮನವಿ ಮಾಡಿದ್ದೀವಿ ಸಾರ್ವಜನಿಕರಿಂದ. ಅವರು ಇದನ್ನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತೇಳಿ PWD ಇಲಾಖೆಯವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. PWD ಇಲಾಖೆಯವರು ಸಂಬಂಧಪಟ್ಟ ಪಕ್ಕದಲ್ಲಿ ಕೋರ್ ಏರಿಯಾ ಬರೋದರಿಂದ ಅರಣ್ಯ ಇಲಾಖೆಯವರಿಗೆ ಇದಕ್ಕೆ ನಮಗೆ ಅನುಮತಿ ಕೊಡಿ, ಜಾಯಿಂಟ್ ಸರ್ವೆ ಮಾಡಿ ನಮಗೆ ಮಾನ್ಯ ಮುಖ್ಯಮಂತ್ರಿಯ ಕಾರ್ಯಾಲಯಕ್ಕೆ, ಸರ್ಕಾರಕ್ಕೆ ಇದಕ್ಕೆ ವರದಿ ಕೊಡಬೇಕಂತ ಕೇಳಿ ಅವರು ಪತ್ರ ಬರೆದರು. ಒಂದು ಸಲ ಮಾನ್ಯ DF ಅವರು ಆದೇಶ ಕೊಟ್ಟಿದ್ದಾರೆ. ಜಾಯಿಂಟ್ ಸರ್ವೆಗೆ ಸಂಬಂಧಪಟ್ಟ RF ಅವರು ಆ ದಿನಾಂಕನ ಗುರುತು ಮಾಡಿ ಆ ದಿವಸ ಅಲ್ಲಿ ಹಾಜರಿದ್ದು ಆ ಜಾಯಿಂಟ್ ಸರ್ವೆ ಮಾಡಿ ವರದಿ ಕೊಡಲಿಕ್ಕೆ ಇರಬೇಕಂತೇಳಿ. ತದನಂತರ ನಾವು ಜಾಯಿಂಟ್ ಸರ್ವೆ ಬಂದಾಗ ಅಲ್ಲೂ ಕೂಡ ಅವರು ಸ್ಪಂದಿಸ್ತಿದ್ದು ಅವರು ಮೌಖಿಕವಾಗಿ ಆದೇಶ ಕೊಟ್ಟು ಅವರು ಇವತ್ತು ತಡೆ ಹಿಡಿದು ನಿಂತಿದ್ದಾರೆ. ಇದರಿಂದ ಇಡೀ ಮೂಲಭೂತ ವ್ಯವಸ್ಥೆ, ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಕೂಡ ಇದು ಸಾರ್ವಜನಿಕರಿಗೆ ಮಾಡತಕ್ಕಂಥ ಒಂದು ಅನ್ಯಾಯ ಅಂತ ಹೇಳ್ಬೋದು. ಇದನ್ನು ಆದಷ್ಟು ಬೇಗ ಇದನ್ನು ಮಾನ್ಯ ಮುಖ್ಯಮಂತ್ರಿಯವರು, ಸರ್ಕಾರ ಇದನ್ನು ಎಚ್ಚೆತ್ತು ಇದನ್ನು ಯಾಕೆ ತಡೆ ಹಿಡಿದಿದ್ದಾರೆ, ಇದರ ಮುಂದುವರೆದ ಭಾಗ
ಇದು ಯಾವ ಸೆಕ್ಷನ್ ಸೇರುತ್ತೆ. ಈಗ ಕೋರ ಏರಿಯಾದಲ್ಲಿ ಬಂದರೂ ಕೂಡ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಕ್ಕಂಥ KJ ಜಾರ್ಜ್ ಅವ್ರಿಗೂ ಮನೆ ಕೊಟ್ಟಿದ್ದೀವಿ. PWD ಮಿನಿಸ್ಟರ್ ಆಗ್ತಕ್ಕಂಥ ಜಾರಕಿಹೊಳಿ ಅವರಿಗೂ ಮನವಿ ಕೊಟ್ಟಿದ್ದೀವಿ. ಇಲ್ಲಿನ ಶೃಂಗೇರಿ ಕ್ಷೇತ್ರದ ಶಾಸಕರಾಗ್ತಕ್ಕಂಥ TD ರಾಜೇಗೌಡರಿಗೂ ಮನವಿ ಮಾಡಿದ್ದೀವಿ. ಈಗ ನಮ್ಮ ಅರಣ್ಯ ಖಾತೆ ಸಚಿವರಾಗ್ತಕ್ಕಂಥ ಈಶ್ವರ ಖಂಡ್ರೆ ಅವ್ರಿಗೂ ಮನವಿ ಮಾಡಿದ್ದೀವಿ. ಈ ಮನವಿಗಳನ್ನು ಕೊಡೋದು ಒಂದೇ ಅಲ್ಲ, ಇದಕ್ಕೆ ಶಾಶ್ವತವಾದ ರೀತಿಯಲ್ಲಿ ಇದನ್ನ ನಮಗೆ ಕಾರ್ಯಗತ ಮಾಡಿ ಸಾರ್ವಜನಿಕರಿಗೆ ಮೂಲಭೂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವುದರಲ್ಲಿ ಇನ್ನೂ ವಿಳಂಬ ಮಾಡಬಾರದು ಅನ್ನೋದೇ ನಮ್ಮ ಈ ಮನವಿ. ಈಗ ಇನ್ನೊಂದು ಹೇಳಲಿಕ್ಕೆ ಅಂತ ಹೇಳಿದ್ರೆ, ಬಾಳೆನ್ನೂರು ಮುಖಾಂತರ ಬರ್ಬೋದಲ್ಲ ಅಂತ ಕೆಲವರೆಲ್ಲ ಒಂದು ಅಭಿಪ್ರಾಯ ಮಾಡ್ಬೋದು. ಬಟ್ 150 ಕಿಲೋಮೀಟ್ರು ಬಾಳೆನ್ನೂರ ಮೇಲೆ ಜಿಲ್ಲಾ ಕೇಂದ್ರಕ್ಕೆ ಬರಬೇಕಾದ್ರೆ ಅಷ್ಟು ಪ್ರಯಾಣ ಮಾಡಬೇಕಾಗುತ್ತೆ. NR ಪುರದಲ್ಲಿರತಕ್ಕಂಥ ಒಬ್ಬ ಪೇಷಂಟನ್ನು ಜಿಲ್ಲಾ ಕೇಂದ್ರಕ್ಕೆ ಅಥವಾ ಅಧಿಕಾರಿಗಳಿಗೆ ಬರಬೇಕಾದ್ರೆ ಕಡಿಮೆ ಅಂದರೆ 2-2.5 ಗಂಟೆ ಬೇಕಾಗುತ್ತೆ. 100-125 ಕಿಲೋಮೀಟ್ರ್ ಬೇಕು. ಆದ್ದರಿಂದ ಇದು ಕೇವಲ 45ರಿಂದ 50 ಕಿಲೋಮೀಟರ್ನಲ್ಲಿ ನರಸಿಂಹರಾಜಪುರಕ್ಕೆ ಈಗ ಹೊಸದಾಗಿ ಏನು ಮಾನ್ಯ ಮುಖ್ಯಮಂತ್ರಿಯವರು 38-39-40 ಕೋಟಿ ರೂಪಾಯಿದಲ್ಲಿ ಏನೋ ಒಂದು ಸೇತುವೆ ನಿರ್ಮಾಣ ಮಾಡಿ ಇನ್ನೂ ಹತ್ತಿರದ ಸಂಚಾರಕ್ಕೆ ಸಾರ್ವಜನಿಕರಿಗೆ ಸುಗಮ ಮಾಡಿಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಎರಡೂ ಕಡೆಯಿಂದ ಇಂಧನ ಲಾಭ, ಸಮಯ ಲಾಭ, ಆಮೇಲೆ ಅಧಿಕಾರಿಗಳಿಗೂ ಸಾರ್ವಜನಿಕರಿಗೂ ಸಮಯಕ್ಕೆ ತಕ್ಕಂತೆಯೇ ಜಿಲ್ಲಾ ಕೇಂದ್ರಕ್ಕೆ ಪ್ರವಾಸ ಮಾಡುವುದು, ಜಿಲ್ಲೆಯ ಮುಖ್ಯ ಅಧಿಕಾರಿಗಳಿಗೆ ತಾಲೂಕಿಗೆ ಸಂಚಾರ ಮಾಡಲಿಕ್ಕೆ ಕೂಡ ತುಂಬಾ ಉತ್ತಮವಾದತಕ್ಕಂಥ ಒಂದು ವ್ಯವಸ್ಥೆ ಇದು. ಅದರಿಂದ ಇದು ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಯವರು ಇದನ್ನ ಪರಿಶೀಲನೆ ಮಾಡಿ, ಯಾಕಾಗಿ ಈ ಒಂದು ಅರಣ್ಯಾಧಿಕಾರಿಗಳು ತಮ್ಮ ಆದೇಶವನ್ನ ತಡೆ ಹಿಡಿದು ನಿಂತು ಇದನ್ನ ಕಾರ್ಯಪ್ರವೃತ್ತರಾಗದಂತೆ ಯಾಕೆ ಮೌನಾಚರಣೆ ಮಾಡ್ತಾ ಇದ್ದಾರೆ, ಅದರಿಂದ ಇದನ್ನ ತಾವು ಪರಿಶೀಲನೆ ಮಾಡಿ ಕೂಡಲೇ ಸರ್ಕಾರ ಇದನ್ನ ಎಚ್ಚೆತ್ತುಕೊಂಡು ಈ ಒಂದು ತಮ್ಮ ಅವಧಿಯಲ್ಲಿ ಇದನ್ನ ಸಂಬಂಧಪಟ್ಟ ಇಲಾಖೆಗಳ ಒಟ್ಟಿಗೆ ಚರ್ಚಿಸಿ ಇದು ಕಾನೂನಿನ ಕ್ರಮ ತೆಗೆದು ಈ ಒಂದು ರಸ್ತೆಯ ಒಂದು ಪುನರ್ನಿರ್ಮಾಣವನ್ನ ಆದಷ್ಟು ಬೇಗ ಸಾರ್ವಜನಿಕರಿಗೆ ಕಲ್ಪಿಸಿಕೊಡ್ಬೇಕು. ಆ ನಿಟ್ಟಿನಲ್ಲಿ ತಾವು ಹಿಂದೆ ಏನು ನರಸಿಂಹರಾಜಪುರದಿಂದ ಮಾಡಿರ್ತಕ್ಕಂಥ ಆ ಒಂದು ಸುಮಾರು ಒಂದು 50 ಕೋಟಿ ರೂಪಾಯಿ ಅನುದಾನದ ಅದಕ್ಕೆ ಒಂದು ಪೂರಕ ಒಂದು ಇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಏನು ಅಂತ ಪರಿಶೀಲನೆ ಮಾಡಬೇಕಾಗಿ ಸಾರ್ವಜನಿಕರ ಪರವಾಗಿ ನಾನು ತಮ್ಮಲ್ಲಿ ಬೇಡಿಕೊಳ್ತೇನೆ. ನನ್ನ ಹೆಸರು PV ಎಲಿಯಾಸ್ ಅಂತ. ನಾವು ಈ ರಸ್ತೆಯ ವಿಷಯದಲ್ಲಿ ತಮ್ಮ ಕಚೇರಿಗೆ 2 ಬಾರಿ ಸಾರ್ವಜನಿಕರಿಂದ ಸುಮಾರು ಒಂದು 1000 ಜನ ಮೇಲೆ ಸಹಿ ಮಾಡಿ ತಮ್ಮ ಕಚೇರಿಗೆ ಅಹವಾಲನ್ನು ಮಂಡಿಸಿರ್ತೇವೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.